ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಜನರಲ್ಲಿ ಕ್ಯಾನ್ಸರ್ ಕುರಿತು ಅರಿವು ಬಹುಮುಖ್ಯವಾಗಿದೆ. ಡಿಎಚ್ಒ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ. ನಿಂಬುರೆ ಆಸ್ಪತ್ರೆಯಲ್ಲಿ 4.5 ಕೆಜಿ ತೂಕದ ಮಗುವಿಗೆ ಜನ್ಮ. ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಕಾಲಮಿತಿಯೊಳಗೆ ಇತ್ಯರ್ಥಗೊಳಿಸಲು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸೂಚನೆ. ಸುದ್ದಿಯ ವಿವರಗಳು. ಜನರಲ್ಲಿ ಕ್ಯಾನ್ಸರ್ ಕುರಿತು ಅರಿವು ಬಹುಮುಖ್ಯವಾಗಿದ್ದು, ಈ ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ಸಮೀಪದ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಪರೀಕ್ಷಿಸಿಕೊಳ್ಳಬೇಕೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ ತಿಳಿಸಿದರು. ಅವರು ಇಂದು ಬೀದರ್ ನಗರದಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ 2025ರ ನಿಮಿತ್ತ ಜಿಲ್ಲಾ ಎನ್ಸಿಡಿ ಕೋಶ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ವತಿಯಿಂದ ಜನರಲ್ಲಿ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಬೃಹತ್ ಅಭಿಯಾನಕ್ಕೆ ಹಸಿರು ಧ್ವಜ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಈ ವರ್ಷದ ಧ್ಯೇಯವಾಕ್ಯ ವಿಶಿಷ್ಟತೆಯಿಂದ ಏಕತೆ ಎಂದು ತಿಳಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಜಿಲ್ಲಾದ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದ್ದು, ಫೆಬ್ರವರಿ 4ರಂದು ಜಿಲ್ಲೆಯ ಆರೋಗ್ಯ ಕೇಂದ್ರಗಳಲ್ಲಿ ಕ್ಯಾನ್ಸರ್ ಪೂರ್ವಭಾವಿ ತಪಾಸಣಾ ಶಿಬಿರಗಳನ್ನು, ಅರಿವು ಮೂಡಿಸುವ ಮಾಹಿತಿ ಶಿಕ್ಷಣ ಕುರಿತ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಈ ದಿನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶಂಕರಪ್ಪ ಬೊಮ್ಮ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗಗಳ ಪ್ರಮಾಣವು ಜಗತ್ತಿನಾದ್ಯಂತ ಅತಿ ತೀವ್ರವಾಗಿ ಹೆಚ್ಚುತ್ತಿರುವುದರಿಂದ ಜನರಲ್ಲಿ ಭಯದ ಬದಲು ರೋಗದ ಅರಿವು ತುಂಬಾ ಮುಖ್ಯವಾಗಿದ್ದು, ಇದಕ್ಕೆ ಪ್ರಮುಖವಾಗಿ ತಂಬಾಕು ಪದಾರ್ಥಗಳ ಸೇವನೆ, ಅನಾರೋಗ್ಯಕರ ಜೀವನ ಶೈಲಿ, ಅಧಿಕ ತೂಕ ಮತ್ತು ಮದ್ಯಪಾನ ಸೇವನೆ ಆದಿ ಮುಖ್ಯ ಕಾರಣಗಳಾಗಿದ್ದವು. ಪುರುಷರಲ್ಲಿ ಪ್ರಮುಖವಾಗಿ ಬಾಯಿ, ಗಂಟಲು, ಶ್ವಾಸಕೋಶ, ಜಠರ ಮತ್ತು ಅನ್ನನಾಳದ ಕ್ಯಾನ್ಸರ್ಗಳು ಹಾಗೂ ಮಹಿಳೆಯರಲ್ಲಿ ಅಧಿಕವಾಗಿ ಸ್ತನ ಮತ್ತು ಗರ್ಭಕಂಠವು ಕ್ಯಾನ್ಸರ್ನ ಪ್ರಮುಖ ತಾಣಗಳಾಗಿವೆ. ಜನರು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಬೇಕು. ಜೊತೆಗೆ 30 ವರ್ಷ ಮೇಲ್ಪಟ್ಟವರು ಪ್ರತಿ 5 ವರ್ಷಕ್ಕೊಮ್ಮೆ, ಪುರುಷರು ಬಾಯಿ ಕ್ಯಾನ್ಸರ್ ಹಾಗೂ ಮಹಿಳೆಯು ಸ್ತನ ಮತ್ತು ಗರ್ಭಕಂಠದ ಕ್ಯಾನ್ಸರ್ಗಳ ಪೂರ್ವಭಾವಿ ತಪಾಸಣೆಯನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಿಸಿಕೊಳ್ಳಬೇಕು. ಕ್ಯಾನ್ಸರ್ ರೋಗವನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದಲ್ಲಿ ಪರಿಣಾಮಕಾರಿ ಚಿಕಿತ್ಸೆಯನ್ನು ನೀಡಬಹುದೆಂದು ತಿಳಿಸಿದರು. ಈ ಅಭಿಯಾನದಲ್ಲಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಪ್ರಾದೇಶಿಕ ಕಚೇರಿ ಕಲಬುರಗಿ ಹಾಗೂ ಎಲ್ ಮತ್ತು ಟಿ ಟೆಕ್ನಾಲಜಿ ಸರ್ವಿಸ್ ಇದರ ಪ್ರಾದೇಶಿಕ ಕಾರ್ಯ ವ್ಯವಸ್ಥಾಪಕ ಗುರುರಾಜ್ ಕುಲಕರ್ಣಿ, ಎಸ್ಬಿ ಪಾಟೀಲ್, ದಂತ ವೈದ್ಯಕೀಯ ಸಂಸ್ಥೆಯ ಪ್ರಾಂಶುಪಾಲರು ಡಾಕ್ಟರ್ ಚಂದ್ರಶೇಖರ್ ಗೌಡ ಪಾಟೀಲ್ ಹಾಗೂ ಸಂಸ್ಥೆಯ ವಿದ್ಯಾರ್ಥಿಗಳು, ಸಿದ್ದರಾಮೇಶ್ವರ ಆಯುರ್ವೇದಿಕ್ ವೈದ್ಯಕೀಯ ಕಾಲೇಜ್, ಸರ್ಕಾರಿ ನರ್ಸಿಂಗ್ ಕಾಲೇಜ್ ಬ್ರಿಮ್ಸ್ ಬೀದರ್, ವಸಂತ್ ನರ್ಸಿಂಗ್ ಕಾಲೇಜ್ ನೌಬಾದ್ ಹಾಗೂ ಗುರುನಾನಕ್ ನರ್ಸಿಂಗ್ ಕಾಲೇಜ್ ಸಂಸ್ಥೆಗಳ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಕಿರಣ್ ಪಾಟೀಲ್ ಮತ್ತು ಎಲ್ಲ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು ಡಾಕ್ಟರ್ ಸುಲೇಚನ, ಜಿಲ್ಲಾ ಎನ್ಸಿಡಿ ಕಾರ್ಯಕ್ರಮ ಸಂಯೋಜಕರು ಡಾಕ್ಟರ್ ವೀರೇಶ್ ಬೀರದರ್, ಜಿಲ್ಲಾ ಎಫ್ಎಲ್ಸಿ ಪ್ರವೀಣ್, ಜಿಲ್ಲಾ ಸರ್ವೇಕ್ಷಣಾ ಘಟಕದ ಸಿಬ್ಬಂದಿಗಳು, ಜೊತೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯ ಸಿಬ್ಬಂದಿ ವರ್ಗದವರು ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಹಾಗೂ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನು ಮಧುಮೇಹ, ಅಧಿಕ ರಕ್ತದೊತ್ತಡ, ಹೃದಯ ಸಂಬಂಧಿತ ಕಾಯಿಲೆ, ಪಾರ್ಶ್ವವಾಯು, ಬಾಯಿ, ಸ್ತನ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾಂಕ್ರಾಮಿಕ ರೋಗಗಳ ಮುಖ್ಯಸ್ಥರ ಹಾಗೂ वो सीधा पकड़ो आराम से, लिखना कॉलेज का नाम। ಇದಕ್ಕೆ ಮೇಲ್ಪಟ್ಟ ವಯಸ್ಕರಿಗೆ ವಾರದ ಎಲ್ಲಾ ದಿನಗಳಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರಗಳು ತಥಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ ಆರೋಗ್ಯ
ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಮಧುಮೇಹ, ಅಧಿಕ ರಕ್ತದೊತ್ತಡ, ಹೃದಯ ಸಂಬಂಧಿತ ಕಾಯಿಲೆ, ಪಾರ್ಶ್ವವಾಯು, ಬಾಯಿ, ಸ್ತನ ಹಾಗೂ ಗರ್ಭಪಂತ್ರ ಕ್ಯಾನ್ಸರ್ ರೋಗಗಳಿಗಾಗಿ ಉಚಿತ ತಪಾಸಣೆಗಳು, ಆರೋಗ್ಯ ಸಿಬ್ಬಂದಿಗಳಿಂದ ಹಾಗೂ ಚಿಕಿತ್ಸೆಯನ್ನು ನುರಿತ ವೈದ್ಯರಿಂದ ನೀಡಲಾಗುವುದು. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಜಿಲ್ಲಾ ಸರ್ವೇಕ್ಷಣಾ ಘಟಕ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದಾ. ರಾಷ್ಟ್ರೀಯ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಹಾಗೂ ತಡೆಗಟ್ಟುವ ಕಾರ್ಯಕ್ರಮ 30 ವರ್ಷ ಮೇಲ್ಪಟ್ಟ ವಯಸ್ಕರಿಗೆ ವಾರದ ತಪಾಸಣೆಗಳನ್ನು ಸಾರ್ವಜನಿಕ ಮಚ್ಚಗಳಿದ್ದರೆ ಮೈಯಲ್ಲಿ ವಿಶೇಷವಾಗಿ ತಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇವತ್ತು ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ವರ್ಲ್ಡ್ ಕ್ಯಾನ್ಸರ್ ಡೇ ಹೆಚ್ಚಿನ ನಾಳೆಗಳೇ ತಾವು ನೋಡ್ತಾ ಇದ್ದೀರಾ, ಅಥವಾ ಮಾಧ್ಯಮ ಮಿತ್ರರು ಕೂಡ ನೀವು ದಿನನಿತ್ಯನೇ ತೋರಿಸ್ತಾ ಇದ್ದೀರಾ. ಈ ವಾಯುವಿನಲ್ಲಿ ಮಾಲಿನ್ಯ ಮತ್ತು ಗಾಳಿಯಲ್ಲಿ ಮಾಲಿನ್ಯ, ಊಟದಲ್ಲಿ ಮಾಲಿನ್ಯ ಎಲ್ಲ ಏನದಂದರೆ ಮಾಲಿನ್ಯ ಆಗಿಬಿಟ್ಟಿದೆ. ನಮ್ಮ ಲೈಫ್ ಸ್ಟೈಲ್ ಇರೋದು ನಾವು ಏನು ದೈನಂದಿನ ನಾವು ಲೈಫ್ ಸ್ಟೈಲ್ ಕೂಡ ನಮಗೆ ಚೇಂಜ್ ಆಗಿದೆ. ಈ ಪಾಶ್ಚಾತ್ಯ ಪದ್ಧತಿನ ನಾವು ಅನುಸರಿಸ್ಕೊಂಡಾಗ ಇವೆಲ್ಲ ನಮ್ಮ ಚಟುವಟಿಕೆಗಳು ಇದು ಆಗಿದೆ. ಅದಕ್ಕಾಗಿ ಇವು ಕ್ಯಾನ್ಸರ್ಸು, ಇವು ಡಿಸಬಿಲಿಟೀಸು, ಡಿಜೆನರೇಟಿವ್ ಡಿಸೀಸು ಭಾಳಷ್ಟು ಕಂಡು ಬರ್ತಾ ಇದೆ. ಇದಕ್ಕೆ ಏನಿಲ್ಲ, ಪ್ರೈಮರಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂದಂಗೆ. ಈ ವರ್ಷದ ವರ್ಲ್ಡ್ ಥೀಮ್ ಯುನೈಟೆಡ್ ಟುಗೆದರ್ ವಿ ಕ್ಯಾನ್ ಡೂ ಎನಿಥಿಂಗ್ ಅಂದಂಗೆ. ಸೊ ಎಲ್ಲರೂ ನಾವು ಕೂತ್ಕೊಂಡು ನಾವು ಕ್ಯಾನ್ಸರನ್ನು ಸೋಲಿಸಬೇಕಾಗಿದೆ. ಸೊ ಅರ್ಲಿ ಡಿಟೆಕ್ಷನ್, ಸ್ವಲ್ಪ ಏನಾರ ನಿಮಗೆ ಕ್ಯಾನ್ಸರ್ ಪಕ್ಕ ಯಾವುದೋ ಒಂದು ಬಾಯಲ್ಲಿ ಹುಣ್ಣಾಗಲಿ ಅಥವಾ ಏನಾರ ಬೇರೆ ಥರ ಗಡ್ಡೆ ಆಗಲಿ ಆದ ತಕ್ಷಣ ವೈದ್ಯರಿಗೆ ಸಂಪರ್ಕ ಮಾಡಿಬಿಟ್ಟು ವೈದ್ಯರಿಗೆ ಚಿಕಿತ್ಸೆ ತೊಗೊಂಡ್ಬಿಟ್ಟು ಇಮಿಡಿಯೇಟಾಗಿ ನಾವು ಮಾಡಿದ್ರೆ ಫಸ್ಟ್ ಸ್ಟೇಜಲ್ಲೇ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ. ಸುಮಾರು ನಾವು ಜಿಲ್ಲೆಯಲ್ಲಿ ನಾವು 600 ಅಂಥವು ಏನು ಬಾಯಿ ಕ್ಯಾನ್ಸರ್ ಆಗಲಿ, ಸರ್ವೈಕಲ್ ಕ್ಯಾನ್ಸರ್ಸ್ ಆಗಲಿ, ಮತ್ತು ಇನ್ನೂ ಈ ಥರ ಕ್ಯಾನ್ಸರ್ ಆಗಲಿ, ಬ್ರೆಸ್ಟ್ ಕ್ಯಾನ್ಸರ್ಸ್ ಆಗಲಿ ನಾವು ಕ್ಯೂರ್ ಮಾಡಿದ್ದೀವಿ. ಮತ್ತು ಅವರು ಉತ್ತಮವಾಗಿ ಜೀವನ ನಡೆಸ್ತಾ ಇದ್ದಾರೆ. ಸೊ ಅವು ಮತ್ತು ಕ್ಯಾನ್ಸರ್ ಅದು ಆದಮೇಲೆ ಟ್ರೀಟ್ಮೆಂಟ್ ಆದರೂ ಕೂಡ ನಾವು ರೆಗ್ಯುಲರಾಗಿ ಅವ್ರ ಜೊತೆ ಫಾಲೋಅಪ್ ಇದ್ದೀವಿ. ಅವರು ತುಂಬ ಖುಷಿಯಾಗಿದ್ದಾರೆ ಮತ್ತು ಉತ್ತಮವಾಗಿ ಜೀವನ ನಡೆಸ್ತಾರೆ. ನಾನು ಸಾರ್ವಜನಿಕರಲ್ಲಿ ನಾನು ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಕಳಕಳಿಯನ್ನು ವಿನಂತಿ ಮಾಡ್ತೀನಿ, ದಯವಿಟ್ಟು ಈ ಯೋಜನೆಯಿಂದ ಸದುಪಯೋಗ ತೊಗೊಂಡ್ಬಿಟ್ಟು ಕ್ಯಾನ್ಸರ್ ಅರ್ಲಿ ಡಿಟೆಕ್ಷನ್ ಮಾಡೋಕ್ಕೆ ನಮಗೆ ಸಹಕಾರ ಕೊಡಬೇಕು. ಅರ್ಲಿ ಏನಾರ ತೊಂದರೆ ಆದರೆ ನೀವು ಹತ್ತಿರದ ಡಾಕ್ಟರ್ ಹತ್ರ ತೋರಿಸಿ ಸ್ವಯಂ ಚಿಕಿತ್ಸೆ ತೊಗೊಳೋದಕ್ಕಿಂತ ಮುಂಚೆನೇ ಕೂಡ ಇದು ಅರ್ಲಿ ಡಿಟೆಕ್ಷನ್ ಆದರೆ ಇದು ಖಂಡಿತ ಕ್ಯೂರ್ ಆಗಿಬಿಡುತ್ತೆ. ಮತ್ತು ಇದಕ್ಕೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಇದ್ದಾವೆ, ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಇದ್ದಾವೆ ಆಯುಷ್ಮಾನ್ ಭಾರತಕ್ಕಿಲ್ಲಿ. ಮತ್ತು ನಮ್ಮ ಹಂತದಲ್ಲಿ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೇವೆ. ಮತ್ತು ತಮ್ಮ ಮಾಧ್ಯಮ ಮುಖಾಂತರದಿಂದ ತಾವು ಎಲ್ಲ ಇದು ಒಂದು ವಿಶೇಷವಾಗಿ ಅಭಿಯಾನ ಮೂಡಿಸಿ ಎಲ್ಲ ಜನರ ಮುಟ್ಟದಂತ ನೀವು ಮಾಡ್ತೀರಾ ಅಂತ ಭರವಸೆ ಇದೆ. ಧನ್ಯವಾದಗಳು. ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ನಾವು ಫೆಬ್ರವರಿ ತಿಂಗಳಲ್ಲಿ ವರ್ಲ್ಡ್ ಕ್ಯಾನ್ಸರ್ ಡೇ ಆಚರಣೆ ಮಾಡ್ತಿದ್ದೀವಿ. ಈ ವರ್ಷದ ಸ್ಲೋಗನ್ ಏನಿದೆ ಅಂದರೆ ವಿಶಿಷ್ಟತೆಯಲ್ಲಿ ಏಕತೆ ಅಂತಂದರೆ, ಅಂದರೆ ನಾವು ಯಾವುದೇ ಡಿಸೀಸ್ ಇರಲಿ ನಾವು ಎನಿಥಿಂಗ್ ಕ್ಯಾನ್ ಡೂ ವೆನ್ ವಿ ಟುಗೆದರ್ ಅಂತಂದ್ರೆ ನಾವು ಎಲ್ಲರೂ ಕೈ ಜೋಡಿಸಿದ ಯಾವುದೇ ಡಿಸೀಸನ್ನು ಹೋಗಲಾಡಿಸ್ಬೋದು ಅಂತಂದು ಈ ವರ್ಷದ ಒಂದು ಸ್ಲೋಗನ್ ಇದೆ. ಇದು ಈ ವರ್ಲ್ಡ್ ಕ್ಯಾನ್ಸರ್ ಡೇ ಮಾಡೋದ ಮೇನ್ ಉದ್ದೇಶ ಏನಂತಂದರೆ ಜನರಲ್ಲಿ ಅರಿವು ಮೂಡಿಸೋದು ಮತ್ತೊಂದು ಪ್ರಿವೆನ್ಷನ್ ಮಾಡೋದು. ಅರಿವು ಮೂಡಿಸೋದ ಮುಖಾಂತರ ಅರಿವು ಯಾವ ಥರ ಅಂತಂದ್ರೆ ಸ್ಮೋಕಿಂಗ್, ನಾವು ಟೊಬ್ಯಾಕೊ ತಿನ್ನೋದರಿಂದ ಅಥವಾ ಸ್ಮೋಕ್ ಮಾಡೋದರಿಂದ ಮ್ಯಾಕ್ಸಿಮಮ್ ಕ್ಯಾನ್ಸರ್ ಬರ್ತಾಯಿವೆ. ಅದಲ್ಲದೆ ಆಲ್ಕೋಹಾಲ್ ಸೇವನೆ ಮಾಡುವುದರಿಂದ ಮತ್ತು ಅದಲ್ಲದೆ ನಮ್ಮ ಲೈಫ್ ಸ್ಟೈಲ್, ಸೆಡೆಂಟರಿ ಲೈಫ್ ಸ್ಟೈಲ್ ಆಗಲಿ ಅಥವಾ ಊಟದಲ್ಲಿ ಕಾರ್ಸಿನೋಜೆನಿಕ್ ಏನು ಫುಡ್ ಅದಾವ, ಪ್ಯಾಕ್ಡ್ ಫುಡ್ ಅದಾವ, ಇವನ್ನು ಸೇವನೆ ಮಾಡೋದಿಲ್ಲ ಆಗಲಿ, ವೆಜಿಟೇಬಲ್ಸು ಹಣ್ಣು ಹಂಪಲು ತಿನ್ನೋದ್ರಿಂದ ಆಗಲಿ ಇದನ್ನು ನಾವು ಕಡಿಮೆ ಮಾಡ್ಬೋದು ಕ್ಯಾನ್ಸರು. ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ, ಒಬೆಸಿಟಿ ಎಂದು ಭಾಳಷ್ಟು ಕ್ಯಾನ್ಸರ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಅದಲ್ಲದೆ ಪ್ರಿವೆನ್ಷನ್ ಮಾಡಬೇಕು ಅಂತಂದ್ರೆ 30+ ಆದರೂ ಎಲ್ಲರೂ ರುಟೀನಾಗಿ ಚೆಕಪ್ ಮಾಡಬೇಕು. ಯಾವುದೇ ಒಂದು ಸಣ್ಣ ಪುಟ್ಟ ಗಾಯ ಅನ್ನಿಸ್ತು ಬಾಯಲ್ಲಾಗಲಿ ಗಂಟಲಲ್ಲಿ ಏನಾದ್ರು ನೋವು ಆದರೆ ಅರ್ಲಿ ಡಿಟೆಕ್ಷನ್ ಆಯಿತು ಅಂದ್ರೆ ಅರ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಇದರಿಂದಾಗಿ ಮುಂದೆ ಸಿವಿಯರಿಟಿ ಹೋಗೋದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. 3rd and 4th ಸ್ಟೇಜ್ ಹೋಯಿತು ಅಂದ್ರೆ
ಕ್ಯೂರ್ ಮಾಡೋಕ್ಕಾಗಲ್ಲ. ಅಥವಾ ಅರ್ಲಿ ಡಿಟೆಕ್ಷನ್ ಮಾಡೋದ್ರಿಂದ ಕ್ಯಾನ್ಸರನ್ನು ಕಡಿಮೆ ಮಾಡುವ ಪ್ರಮಾಣವು ಕಡಿಮೆ ಮಾಡೋದು, ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಇದಲ್ಲದೆ ನೆಕ್ಸ್ಟ್ ಏನದ ಅಂತಂದರೆ HPV ಅಂತಂದು ಒಂದು ವ್ಯಾಕ್ಸಿನೇಷನ್ ಕೊಡ್ತೇವೆ. HPV ಮತ್ತು ಹೆಪಟೈಟಿಸ್ ವ್ಯಾಕ್ಸಿನ್ ಕೊಡೋದ್ರಿಂದ ಭಾಳಷ್ಟು ಕ್ಯಾನ್ಸರನ್ನು ತಡೆ ಇಡಬಹುದು. ಎಲ್ಲ ಮಕ್ಕಳಿಂದ ಎಲ್ಲ ಏಜ್ದವರಿಗೆ ಈ ವ್ಯಾಕ್ಸಿನನ್ನು ಕೊಡೋದ್ರಿಂದ ಇದನ್ನು ಪ್ರಿವೆಂಟ್ ಮಾಡಬಹುದು. ನೆಕ್ಸ್ಟ್ ಬಂದು ಸುಮಾರು 100 ಥರದ ಕ್ಯಾನ್ಸರ್ ಇದ್ದಾವೆ. ಅದರಲ್ಲಿ ಮೇನ್ಲಿ ನಮ್ಮಲ್ಲಿರೋದು ಗಂಡು ಮಕ್ಕಳಲ್ಲಿ ಕಾಣೋದು ಒಂದು ಓರಲ್ ಕ್ಯಾನ್ಸರು, ಎರಡನೇದು ಲಂಗ್ ಕ್ಯಾನ್ಸರು, ಮೂರನೇದು ಏನೋರೆಕ್ಟಲ್ ಅಂತಂದು ಈ 3 ಥರ ಕ್ಯಾನ್ಸರ್ ಗಂಡು ಮಕ್ಕಳಿಗೆ ಕಾಣಿಸ್ತದೆ. ಹೆಣ್ಣು ಮಕ್ಕಳಲ್ಲಿ ಬ್ರೆಸ್ಟ್ ಮತ್ತು ಸರ್ವೈಕಲ್ಲು, ಈ 5 ಕ್ಯಾನ್ಸರು ಭಾಳಷ್ಟು ನಮ್ಮ ಇದರಲ್ಲಿ ಕಾಣಿಸ್ತಾ ಇದೆ. ಮತ್ತು ನೆಕ್ಸ್ಟ್ ಬಂದು ಇಂಡಿಯಾ ಲೆವೆಲು ಸುಮಾರು 32,58,000 ಜನ ಮತ್ತು ಇಂಡಿಯಾ ಲೆವೆಲ್ದಾಗ ಕ್ಯಾನ್ಸರ್ಲಿಂದ ಬಳಲ್ತಾರೆ. ಅದರಲ್ಲಿ ವರ್ಷಕ್ಕೆ 14,13,000 ಜನ ಎವ್ರಿ ಇಯರ್ ಆ್ಯಡಪ್ ಆಗ್ತಾಯಿದ್ದಾರೆ. ಮತ್ತು ಡೆತ್ ಬಂದು 9,16,000 ಪರ್ ಇಯರ್ ಇಂಡಿಯಾನಲ್ಲಿ ಡೆತ್ ಆಗ್ತಾಯಿದೆ. ಪರ್ ಡೇ ಇಂಡಿಯಾದಲ್ಲಿ 2,500 ಜನ ಡೆತ್ ಆಗ್ತಾಯಿದೆ. ಇದನ್ನು ಎಲ್ಲ ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ವೆಸ್ಟರ್ನೈಸ್ ಲೈಫ್ ಸ್ಟೈಲ್ ಆಗಲಿ ಇವೆಲ್ಲನೂ ಕಡಿಮೆ ಮಾಡಿದ್ರೆ ಅವೇರ್ನೆಸ್ಲಿಂದ ಇದನ್ನು ಎಲ್ಲ ಜನಜಾಗೃತಿ ಮೂಡಿಸಿ ಇದನ್ನು ಕಡಿಮೆ ಮಾಡಬೇಕಂತ ಎಲ್ಲ ಜನತೆಯಲ್ಲಿ ಮಾಧ್ಯಮ ಮಿತ್ರರಲ್ಲಿ ನನ್ನ ಕಳಕಳಿಯ ವಿನಂತಿ. ಇದು ಕ್ಯಾನ್ಸರ್ ಪೇಷಂಟಲ್ಲಿ ಬಾಡಿಲಿ ಮಿನಿಮಮ್ ಆ್ಯಂಟಿ ಆಕ್ಸಿಡೆಂಟ್ ಕಮ್ಮಿ ಆಗುತ್ತೆ, ಅದು ಮತ್ತು ಮೆಡಿಸನ್ನು ಮತ್ತು ನ್ಯಾಚುರಲ್ ಆಗಿ ಅದರಲ್ಲಿ ಸಿಗ್ಬೋದು. ನ್ಯಾಚುರಲ್ ಆಗಿ ಹಣ್ಣು ಹಂಪಲ, ವೆಜಿಟೇಬಲ್ಸು, ವಿಟಮಿನ್ C, ವಿಟಮಿನ್ D ಇವೆಲ್ಲ ಹೆಚ್ಚಿನ ಪದಾರ್ಥ, ವಿಟಮಿನ್ B12, ಕ್ಯಾಲ್ಸಿಯಮ್ಮು, ಫೋಲಿಕ್ ಆ್ಯಸಿಡು ಇವನ್ನ ಹೆಚ್ಚಿನ ಬಾಡಿಯಲ್ಲಿದ್ದು ಅಂದ್ರೆ ಕ್ಯಾನ್ಸರ್ ಸ್ವಲ್ಪ ಕಡಿಮೆ ಪ್ರಮಾಣದಾಗ ಬರ್ತದೆ ಅಂತಂದು ಸ್ಟಡೀಸ್ ಹೇಳ್ತಾ ಇರ್ತದೆ. ಬೀದರ್ನ ಮಡಿವಾಳ ವೃತ್ತದ ಹತ್ತಿರವಿರುವ ನಿಂಬೂರೆ ಆಸ್ಪತ್ರೆಯಲ್ಲಿ 4.5 kg ತೂಕದ ಮಗುವಿಗೆ ಹುಮ್ನಾಬಾದ್ ನಿವಾಸಿಯೊಬ್ಬರು ಜನ್ಮ ನೀಡಿದ್ದು, ಸಾಮಾನ್ಯವಾಗಿ ಮಗುವಿನ ತೂಕ ಜಾಸ್ತಿಯಾಗಿದ್ದಲ್ಲಿ ನಾರ್ಮಲ್ ಡೆಲಿವರಿ ಆಗಲ್ಲ, ಸಿಸೇರಿಯನ್ ಮಾಡಬೇಕು ಅಂತ ನೋಡ್ತಾರೆ. ಆದರೆ ನಮ್ಮಲ್ಲಿ ನಾರ್ಮಲ್ ಡೆಲಿವರಿ ಮಾಡಿದ್ದು ತಾಯಿ ಮಗು ಇಬ್ಬರು ಕ್ಷೇಮವಾಗಿದ್ದಾರೆ ಎಂದು ಡಾಕ್ಟರ್ ಜ್ಯೋತಿ ನಿಂಬೂರೆ ಅವರು ಮಾತನಾಡಿ ತಿಳಿಸಿದ್ದಾರೆ. ತಾಯಿ ಜಾಸ್ತಿ ಊಟ ಮಾಡಬಾರದು, ತಾಯಿ ಜಾಸ್ತಿ ಊಟ ಮಾಡದಿದ್ದಲ್ಲಿ ಮಗುವಿನ ತೂಕ ಜಾಸ್ತಿ ಆಗುತ್ತದೆ, ಮಗುವಿನ ತೂಕ ಜಾಸ್ತಿ ಇದ್ದಲ್ಲಿ ನಾರ್ಮಲ್ ಡೆಲಿವರಿ ಆಗಲ್ಲ ಎನ್ನುವಂತಹ ಮೂಢನಂಬಿಕೆ ಜನರಲ್ಲಿ ಇದೆ. ಆದರೆ ಇದೆಲ್ಲವೂ ಸುಳ್ಳು. ತಾಯಿ ಆರೋಗ್ಯವಾಗಿದ್ದಲ್ಲಿ ಮಗು ಕೂಡ ಆರೋಗ್ಯವಾಗಿರುತ್ತದೆ ಎಂದು ಮಾತನಾಡಿ ಡಾಕ್ಟರ್ ಜ್ಯೋತಿ ನಿಂಬೂರೆ ಮಾತನಾಡಿ ತಿಳಿಸಿದ್ದಾರೆ. ಜೊತೆಗೆ ಹುಮ್ನಾಬಾದ್ ನಿವಾಸಿ ಮಗುವಿನ ತಾಯಿ ಕೂಡ ಮಾತನಾಡಿ ಡಾಕ್ಟರ್ ಜ್ಯೋತಿ ನಿಂಬೂರೆ ಹಾಗೂ ನಿಂಬೂರೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ನಿನ್ನೆ ನಮ್ಮ ಆಸ್ಪತ್ರೆಯಲ್ಲಿ ಒಂದು ನಾರ್ಮಲ್ ಡೆಲಿವರಿ ಆಗಿದೆ. ಬೇಬಿ ತೂಕ 4ರಿಂದ 4.5 kg ಇದೆ. ಸಾಮಾನ್ಯವಾಗಿ ನಾವು 4-4.5 kg ಇದ್ರೆ ಸಿಸೇರಿಯನ್ ಅಡ್ವೈಸ್ ಮಾಡ್ತೀವಿ. ಬಟ್ ಒಂದು ಪ್ರಯತ್ನ ಮಾಡೋಣ ಅಂತ ನೋಡಿದ್ವಿ, ಡೆಲಿವರಿ ಆಯಿತು, ಏನು ಕಾಂಪ್ಲಿಕೇಶನ್ಸ್ ಆಗಿಲ್ಲ, ಮಗು ತಾಯಿ ಇಬ್ಬರು ಆರೋಗ್ಯವಾಗಿದ್ದಾರೆ. ಅದೊಂದು ಜನರಿಗೆ ಮೂಢನಂಬಿಕೆ ಇದೆ, ವೇಟ್ ಟ್ಯಾಬ್ಲೆಟ್ಸ್ ತಿಂದರೆ ವೇಟ್ ಹೆಚ್ಚಾಗುತ್ತೆ, ವೇಟ್ ನಾರ್ಮಲ್ ಆಗಲ್ಲ ಅಂತ. ಈ ತಾಯಿಗಂತೂ ಶುಗರ್ ಇಲ್ಲ, BP ಇಲ್ಲ, ಏನೂ ಇಲ್ಲ. ಬೇಬಿ ವೇಟೇ 4 kg ಇದೆ, ನಾರ್ಮಲ್ ಆಗೇ ಇದೆ ಬೇಬಿ. ಬಟ್ ಚೆನ್ನಾಗಾಯಿತು, ಡೆಲಿವರಿ ಈಸಿಯಾಗಾಯಿತು, ಚೆನ್ನಾಗಾಯಿತು. ಹಾಗಾಗಿ ಜನರಿಗೆ ಏನು ಹೇಳಬೇಕಂದ್ರೆ ಬೇಬಿ ವೇಟ್ ಜಾಸ್ತಿ ಇದ್ದರೆ ನಾರ್ಮಲ್ ಆಗಲ್ಲ ಅನ್ನೋದು ಮೂಢನಂಬಿಕೆ ಇದೆ. ಸೊ ಆರೋಗ್ಯವಾಗಿದ್ದರೆ, ತಾಯಿ ಆರೋಗ್ಯವಾಗಿದ್ದರೆ ಏನೂ ಮಾಡಬಹುದು ನಾವು ಅಂತ ಹೇಳ್ಬೇಕಂತ ಇಷ್ಟಪಡ್ತೀನಿ. ಹೆಣ್ಮಗು ಮೇಡಮ್, ನೀವು ಮಹಿಳೆ ಡಾಕ್ಟರ್ ಆಗಿ ಮಹಿಳೆಯರಿಗೆ ತಾವೇನು ಹೇಳಬೇಕಂತ? ಅದೇ ಮಹಿಳೆಯರು ತಮ್ಮ ಹೆಲ್ತ್ ಮೇಂಟೈನ್ ಮಾಡಿದರೆ, ಆರೋಗ್ಯ ಮೇಂಟೈನ್ ಮಾಡಿದರೆ, ಟ್ಯಾಬ್ಲೆಟ್ಸ್ ತೊಗೊಂಡು ಕರೆಕ್ಟಾಗಿ ನಾವು ಹೇಳಿದಂಗೆ ಅಡ್ವೈಸ್ ಫಾಲೋ ಮಾಡಿದರೆ, BP ಶುಗರ್ ಏನು ಬರ್ದಂಗೆ ನೋಡಿಕೊಂಡ್ರೆ ಆರೋಗ್ಯವಾಗಿದ್ದರೆ ಏನೂ ಮಾಡ್ಬೋದು. ಸ್ಟ್ರೆಂತ್ ಇರುತ್ತೆ ಅವರಿಗೆ, ಒಂದು ಪೇನ್ಸ್ ಕೊಡೋಕ್ಕೂ ಶಕ್ತಿ ಇರುತ್ತೆ. ನಾವು ಟ್ರೈ ಮಾಡ್ಬೋದು. ಬಟ್ ಎಲ್ಲ ಇರಬೇಕು, ಅವರು ಹಿಮೋಗ್ಲೋಬಿನ್ ಮೇಂಟೈನ್ ಇರಬೇಕು, BP ಸರಿಯಾಗಿರಬೇಕು, ಶುಗರ್ ಇರಬಾರ್ದು, ಎಲ್ಲನೇ ಸಹಕಾರ ಕೊಟ್ಟರೆ ನಾವು ನಾರ್ಮಲ್ ಮಾಡಬಹುದು ಅಂತ ಹೇಳ್ಬೇಕು. ಈಗಿನ ಇದರಲ್ಲಿ ಜಾಸ್ತಿ ಹೆಣ್ಮಕ್ಳು ಊಟ ಮಾಡಲ್ಲ, ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಬರುತ್ತೆ, ಮತ್ತು ಪ್ರೋಟೀನ್ಸ್ ಆಗಲಿ ಯಾವುದೇ ಜಾಸ್ತಿ ತೊಗೊಳಲ್ಲ. ಅದಕ್ಕೆ ಸಜೆಷನ್ ಬೇರೆ ಏನಾದರೂ ಮನೇಲಿ ಏನು ಹೇಳ್ತಾರೆ, ದೊಡ್ಡವರು ಇರ್ತಾರಲ್ಲ ಅವ್ರ ಹತ್ರ, ಟ್ಯಾಬ್ಲೆಟ್ಸ್ ನುಂಗಿದ್ರೆ ಬೇಬಿ ವೇಟ್ ಹೆಚ್ಚಾಗುತ್ತೆ, 3 kg 4 kg ಆಯಿತು ಅಂದರೆ ನಾರ್ಮಲ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಎಲ್ಲ ಚೆನ್ನಾಗಿದ್ದರೆ ನಾವು ಮಾಡಬಹುದು. ಬೇಬಿ ಹೆಲ್ದಿ ಇದ್ರೇ ಚೆನ್ನಾಗಿರುತ್ತೆ, ಅದ್ರ ಫ್ಯೂಚರ್ ಚೆನ್ನಾಗಿರುತ್ತೆ. ಕುಟುಂಬದ ಕಡೆಯಿಂದ ನಿಮಗೆ ಸಹಕಾರ ಹೇಗಾಯಿತು ಮೇಡಮ್? ಕುಟುಂಬದವರು ತುಂಬ ಸಹಕಾರ ತೋರಿಸಿದ್ರು. ನಾನು ಹೇಳಿದಂಗೆ ಮಾಡ್ತಾ ಹೋದರು. ನಾನು ಯಾವಾಗ ಬಂದೆ ಅವಾಗ ಬರ್ತಾ ಹೋದರು. ನಾನು ನಾರ್ಮಲ್ ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡ್ತೀನಿ ರೀ ಮೇಡಮ್ ಅಂದರು.
ನಾರ್ಮಲ್ ಆದರೆ ಸಹಕಾರ ಮಾಡ್ತೀವಿ, ನೀವು ಸಿಸೇರಿಯನ್ ಮಾಡ್ತೀರಿ ಅಂದ್ರೆ ಅದಕ್ಕೂ ರೆಡಿ ಇದ್ದೀವಿ ಅಂದರು. ಮತ್ತು ನೋಡೋಣ ಒಂದ್ಸರಿ ನಾರ್ಮಲ್ ಆದರೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಚೆನ್ನಾಗಾಗಾಯಿತು, ಏನು ಕಾಂಪ್ಲಿಕೇಶನ್ಸ್ ಆಗಲಿಲ್ಲ. ಬೇಬಿನೂ ಚೆನ್ನಾಗಿ ಆಗ್ತದ್ದು, ಹುಟ್ಟಿದ ತಕ್ಷಣ ಅಳು ಇತ್ತು, ತಾಯಿನೂ ಬ್ಲೀಡಿಂಗ್ ಏನಾಗಿಲ್ಲ. ಎಲ್ಲ ನಾವು ಇಂಜೆಕ್ಷನ್ಸ್ ಅದೆಲ್ಲ ಕೊಟ್ಟು ಮೇಂಟೈನ್ ಮಾಡಿದ್ವಿ. ಯೂಶಲಿ ಕೂಸ್ ದೊಡ್ಡದಿದ್ರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿವರೆಗೆ ಎಷ್ಟಾಗಿದೆ ಮೇಡಮ್ ನಾರ್ಮಲ್ ಡೆಲಿವರಿ? ಇದು 3ನೇ ಡೆಲಿವರಿ. 4 ಒಂದು 6 ತಿಂಗಳ ಕೆಳಗೆ 4.5 kg ಇತ್ತು. ಅವರಿಗಂತೂ ಪೇನ್ಸು ಇರಲಿಲ್ಲ. ಪೇನ್ಸ್ ಬರೋ ಇಂಜೆಕ್ಷನ್ಸ್ ಕೊಟ್ಟು ಈಗ ಒಂದೊಂದು ಪೇಷಂಟ್ಗಳಿಗೆ ಜಾಸ್ತಿ ಡೆಲಿವರಿ ಟೈಮಲ್ಲಿ BP ಲೋ ಮತ್ತು ಹಿಮೋಗ್ಲೋಬಿನ್ ಜಾಸ್ತಿ ಕಮ್ಮಿ ಇರುತ್ತೆ, ಅವರಿಗೆ ಸಿಜೇರಿಯನ್ನೇ ಸಜೆಸ್ಟ್ ಮಾಡ್ತೀರಾ ನಾರ್ಮಲ್ ಆಗಿ ಮಾಡ್ಬೋದು? BP ಮತ್ತೆ ಇದು ಹಿಮೋಗ್ಲೋಬಿನ್ ಕಮ್ಮಿ ಇದ್ರೆ ಸಿಸೇರಿಯನ್ ಮಾಡ್ಬೇಕಂತಿಲ್ಲ. ಅದು ಬ್ಲಡ್ ನಾವು ಆ ಸಿಚುವೇಶನ್ ಬರ್ಲಾರ್ದಂಗೆ ನೋಡ್ಕೋಬೇಕು. ನಾವು ಹೇಳ್ದಂಗೆ ಕೇಳ್ತಾ ಹೋದ್ರೆ ಡೆಲಿವರಿವರೆಗೂ ನಮ್ಗೆ ಇಲ್ಲಿ ತನಕ ಯಾರಿಗೂ ನಾವು ಬ್ಲಡ್ ಅಂತೂ ಹಚ್ಚಂಗಿಲ್ಲ. ಅವ್ರ ಮಾತು ಕೇಳಲಿಲ್ಲ, ಹಿಮೋಗ್ಲೋಬಿನ್ ಕಡಿಮೆ ಇತ್ತು, ನಾವು ಹೇಳ್ದಂಗೆ ಅಡ್ವೈಸ್ ಫಾಲೋ ಮಾಡಲಿಲ್ಲ ಅಂದ್ರೆ ಬ್ಲಡ್ ಹಚ್ಚಿ ಮಾಡ್ಬೋದು. ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಕಾಲಮಿತಿಯೊಳಗೆ ಇತ್ಯರ್ಥಗೊಳಿಸಲು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸೂಚಿಸಿದರು. ಅವರು ಇಂದು ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ಕಲ್ಯಾಣ ಮತ್ತು ರಕ್ಷಣಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಜ್ಯ ಮತ್ತು ಕೇಂದ್ರ ಪುರಸ್ಕಾರ ಯೋಜನೆಗಳು ಮಕ್ಕಳ ರಕ್ಷಣಾ ಸೇವೆಗಳನ್ನು ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು. ಕೌಟುಂಬಿಕ ದೌರ್ಜನ್ಯ, ಅತ್ಯಾಚಾರ, ಬೇಟಿ ಬಚಾವ್ ಬೇಟಿ ಪಢಾವ್, ಫೋಕ್ಸೋ, ಬಾಲ್ಯ ವಿವಾಹ, ನಾಪತ್ತೆ ಇತರ ಪ್ರಕರಣಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಕಾರ್ಯನಿರ್ವಹಿಸಬೇಕೆಂದರು. ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಪ್ರಧಾನಮಂತ್ರಿ ಮಾತೃವರ್ಧನ ಯೋಜನೆಯಡಿ ಕಡ್ಡಾಯವಾಗಿ ಮನೆ ತೆರಳಿ ಮೊದಲ ಪ್ರಸವ ಗರ್ಭಿಣಿ ಬಾಣಂತಿ ಫಲಾನುಭವಿಗಳ ನೋಂದಣಿ ಮಾಡಿಕೊಂಡು ಅವರಿಗೆ ತಾಯಿ ಕಾರ್ಡ್ ವಿತರಿಸಿ ಅವರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗುವಂತೆ ನೋಡಿಕೊಳ್ಳಬೇಕು. ಸ್ವಚ್ಛತಾ ಗೃಹ ಯೋಜನೆಯಡಿ ಕಷ್ಟಕರ ಪರಿಸ್ಥಿತಿಯಲ್ಲಿರುವ ಮಹಿಳೆಯರಿಗೆ ಸರ್ಕಾರದ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಮಹಿಳೆಯರಿಗೆ ಆಶ್ರಯ, ಆಹಾರ, ಬಟ್ಟೆ, ತರಬೇತಿ ಸೇರಿದಂತೆ ಶಿಕ್ಷಣ ನೀಡುವುದರ ಮೂಲಕ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಶಕ್ತರಾಗುವಂತೆ ನೋಡಿಕೊಳ್ಳಬೇಕು. ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ತೂಕ, ಎತ್ತರ ಹಾಗೂ ಎಡಗೈ ತೋಳು ಅಳತೆಯ ಮಾಪನ ಮಾಡಿ ಅಪೌಷ್ಟಿಕ ಮಕ್ಕಳ ಪಟ್ಟಿಯನ್ನು ಸಿದ್ಧಪಡಿಸಿ ಈ ಮಕ್ಕಳ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕು. ಪೋಷಣ ಅಭಿಯಾನ ಯೋಜನೆಯ 6 ವರ್ಷದವರೆಗಿನ ಮಕ್ಕಳು, ಕಿಶೋರಿಯರು, ಗರ್ಭಿಣಿ ಮತ್ತು ಬಾಣಂತಿಯರ ಪೌಷ್ಟಿಕತಾ ಮಟ್ಟವನ್ನು ಸುಧಾರಿಸಬೇಕು ಎಂದರು. ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಟ್ಟದ ರಕ್ಷಣಾ ಘಟಕದ ವತಿಯಿಂದ ನಡೆಯುವ ವಿವಿಧ ಯೋಜನೆಗಳಾದ ಮಿಷನ್ ಶಕ್ತಿ ಯೋಜನೆ, ಒನ್ ಸ್ಟಾಪ್ ನಂಬರ್ ಯೋಜನೆ, ಶಕ್ತಿ ಸದನ, ಮಹಿಳೆಯರ ಮತ್ತು ಮಕ್ಕಳ ಅನೈತಿಕ ಸಾಗಾಟ, ಬಾಲ್ಯ ವಿವಾಹ ಇನ್ನಿತರ ಯೋಜನೆಗಳ ಕುರಿತು ಸಭೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿ ನೀಡಿದರು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ಅಧಿಕಾರಿಗಳಾದ ಕಿಶೋರ್ ದುಬೆ, ಯೋಜನಾ ನಿರ್ದೇಶಕರಾದ ಜಗನ್ನಾಥ್ ಮೂರ್ತಿ, ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ರಾಜಿಯಾ ಬಳಬಟ್ಟಿ, ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ MS ಶ್ರೀಧರ್, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಗುರುರಾಜ್, ತಾಲೂಕು ಮಟ್ಟದ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು, ಸಂಘ ಸಂಸ್ಥೆ ಪದಾಧಿಕಾರಿಗಳು, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಇತರ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಯ ಬ್ರಹಸಾನಿ ಗ್ರಾಮದಲ್ಲಿ ಬಳಿ ಗುರುವಾರ ಭಾರತೀಯ ವಾಯುಪಡೆ IAF ಮಿರ್ಜಾ 2000 ತರಬೇತಿ ನಿರತ ಯುದ್ಧ ವಿಮಾನ ಪತನಗೊಂಡಿದೆ. ವಿಮಾನದಲ್ಲಿದ್ದ 2 ಪೈಲಟ್ಗಳು ಸುರಕ್ಷಿತವಾಗಿ ಹೊರಜಿಗಿದಿದ್ದು, ಘಟನೆಯಲ್ಲಿ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ. ಅಪಘಾತದ ನಂತರ ಸ್ಥಳೀಯ ಅಧಿಕಾರಿಗಳು ರಕ್ಷಣಾ ತಂಡವನ್ನು ತ್ವರಿತವಾಗಿ ಸ್ಥಳಕ್ಕೆ ಕಳುಹಿಸಿದರು. ಯುದ್ಧ ವಿಮಾನ ಪತನಕ್ಕೆ ಕಾರಣ ಇನ್ನೂ ತಿಳಿದಿಲ್ಲ. ಘಟನಾ ಸ್ಥಳದಲ್ಲಿ ಬೆಂಕಿ ಮತ್ತು ಹೊಗೆ ಕಂಡು ಬಂದ ಹಿನ್ನೆಲೆ ಸ್ಥಳೀಯರು ಸ್ಥಳಕ್ಕೆ ಧಾವಿಸಿ ವಿಡಿಯೋ ಮಾಡಿದ್ದಾರೆ. ವಿಡಿಯೋದಲ್ಲಿ ಹೊಲದಲ್ಲಿ ವಿಮಾನದ ಅವಶೇಷಗಳು ಬಿದ್ದಿದ್ದು, ನೂರಾರು ಜನ ಅವಶೇಷಗಳ ಸುತ್ತಲೂ ಜಮಾಯಿಸಿದ್ದಾರೆ. ಇನ್ನು ರಕ್ಷಣಾ ಸಚಿವಾಲಯ ಘಟನೆ ಬಗ್ಗೆ ತನಿಖೆ ನಡೆಸಲು ಸೂಚಿಸಿದೆ ಎಂದು ತಿಳಿದು ಬಂದಿದೆ. ಪ್ರತಿಯೊಬ್ಬ ಮಹಿಳೆಯು ಶಿಕ್ಷಣ ಪಡೆಯಬೇಕು, ಸ್ವಾವಲಂಬಿಗಳಾಗಿ ಆರ್ಥಿಕ ಪ್ರಗತಿ ಸಾಧಿಸಬೇಕು ಎನ್ನುವ ಮಹತ್ತರ ಉದ್ದೇಶದಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ. ಶೈಲೇಂದ್ರ ಬೆಲ್ದಾಳೆ ಹೇಳಿದರು. ಬೀದರ್ ನಗರದಲ್ಲಿರುವ ಶಾಸಕರ ಕಚೇರಿಯಲ್ಲಿ ಡಿ. ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಡಿಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಮಹಿಳೆಯರಿಗೆ 2023-24 ಸಾಲಿನ ಉಚಿತ ಹೊಲಿಗೆ ಯಂತ್ರ ವಿತರಿಸಿ ಅವರು ಮಾತನಾಡಿದರು. ಸರ್ಕಾರಗಳು ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ನೀಡುತ್ತಿದ್ದು, ಮಹಿಳೆಯರು ಯೋಜನೆಯ ಸದುಪಯೋಗ ಪಡೆಯಬೇಕು. ಹೊಲಿಗೆ ಯಂತ್ರದ ಕಸುಬು ಎಂದಿಗೂ ಅವಶ್ಯಕವಾದುದು. ಸ್ವಉದ್ಯೋಗದೊಂದಿಗೆ ಇತರರಿಗೂ ಉದ್ಯೋಗ ನೀಡಬಹುದಾದ ಉದ್ಯಮವಾಗಿ ಬೆಳೆಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಸರ್ಕಾರಗಳು ಉದ್ಯೋಗವನ್ನು ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಅವುಗಳ ಪೂರ್ಣ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು. ಸ್ವ ಉದ್ಯೋಗಿಗಳಾಗಿ
ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸಹಾಯಕ ಅಭಿವೃದ್ಧಿ ಅಧಿಕಾರಿ ರಮೇಶ್ ಎಸ್ ಹೆಗ್ಗೆ, ಬಾಬುರಾವ್ ಮಲ್ಕಾಪುರೆ, ವಿಜಯಕುಮಾರ್ ಪಾಟೀಲ್, ವೆಂಕಟ್ ರೆಡ್ಡಿ, ಶೇಖರ್ ನೋಬಾದೆ, ತಾಜುದ್ದೀನ್, ರಾಜರೆಡ್ಡಿ ನಾಗುರ, ಸೂರ್ಯಕಾಂತ್, ನಾಗಮ್ಮ ಹೂಗಾರ್, ಮಹಾದೇವ್ ಅಣದೂರ್, ಶಿವಕುಮಾರ್, ದಿಲೀಪ್ ಪಸರ, ವಿಶಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.